ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿರಿ. ನಿಮ್ಮ ಜೊತೆ ಮತ್ತೆ ಒಂದು ಹೊಸ ಮಿಸ್ಟೀರಿಯಸ್ ಕಥೆಯ ಜೊತೆ ಬಂದಿದ್ದೀನಿ. ಇಂದು ನಾನು ಹೇಳೋ ಕತೆ ನಿಮ್ಮನ್ನು ಸಂಪೂರ್ಣವಾಗಿ ನಿಶಬ್ದ ಮಾಡುತ್ತೆ. ನಿಮಗೆ 3:17 ಮುಂಜಾನೆ ಕರೆ ಬಂದ್ರೆ ನೀವು ಕರೆಯನ್ನು ತೆಗೆದುಕೊಳ್ಳುತ್ತೀರಾ ಅಥವಾ ಇಲ್ಲವ? ಈ ಕಥೆಯನ್ನು ಮುಂದುವರಿಸೋಣ. ಅರ್ಜುನ್ ಅನ್ನೋ ಒಬ್ಬ ಹುಡುಗ ಬೆಂಗಳೂರಿನಲ್ಲಿ ಒಬ್ಬನೇ ಒಂದು ಚಿಕ್ಕ ಫ್ಲ್ಯಾಟ್ನಲ್ಲಿ ವಾಸಿಸುತ್ತಿದ್ದ. ಅವನ ಜೀವನ ತುಂಬ ಸರಳವಾಗಿತ್ತು. ಬೆಳಿಗ್ಗೆ ಕಾಲೇಜು, ಸಂಜೆ ಸ್ನೇಹಿತರ ಜೊತೆ ಮಾತು, ರಾತ್ರಿ ಲ್ಯಾಪ್ಟಾಪ್ ಮುಂದೆ ಕೆಲಸ. ಅವನಿಗೆ ರಾತ್ರಿ ಜಾಗರಣೆ ಮಾಡುವ ಅಭ್ಯಾಸ ಇತ್ತು. ಆದ್ದರಿಂದ ಅವನು ಬಹುತೇಕ ರಾತ್ರಿ ತಡವಾಗಿ ಮಲಗುತ್ತಿದ್ದ. ಒಂದು ದಿನ ಮಳೆ ಸುರಿಯುತ್ತಿತ್ತು. ಒಂದು ಶಾಂತ ರಾತ್ರಿ. ಗಡಿಯಾರದಲ್ಲಿ ಸಮಯ ಸರಿಯಾಗಿ 3:17 ಬೆಳಗಿನ ಜಾವ ಆಗಿತ್ತು. ಅರ್ಜುನ್ ಮಲಗೋಕೆ ಸಿದ್ಧವಾಗುತ್ತಿದ್ದಾಗ ಅವನ ಫೋನ್ ಹಠಾತ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅನ್ನೋನ್ ನಂಬರ್ ಎಂದು ಕಾಣಿಸಿಕೊಂಡಿತು. ಈ ಸಮಯದಲ್ಲಿ ಯಾಕೆ ಕರೆ ಮಾಡ್ತಾರೆ ಎಂದ್ಕೊಂಡು ಮೊದಲಿಗೆ ಅವನು ಕಡೆಗಣಿಸಿದ. ಆದರೆ ಫೋನ್ ಮತ್ತೆ ಮತ್ತೆ ರಿಂಗ್ ಆಗತೊಡಗಿತು. ಕೊನೆಗೆ ಸ್ವಲ್ಪ ಕೋಪದಿಂದ ಅವನು ಕರೆ ತೆಗೆದುಕೊಂಡು ಹಲೋ ಎಂದು ಕೇಳುತ್ತಿದ್ದಂತೆ ಕೆಲವು ಕ್ಷಣ ಸಂಪೂರ್ಣ ಮೌನ ಇತ್ತು. ಆಮೇಲೆ ನಿಧಾನವಾಗಿ ಒಂದು ಧ್ವನಿ ಕೇಳಿಸಿತು, ಅರ್ಜುನ್. ಆ ಧ್ವನಿ ಕೇಳುತ್ತಿದ್ದಂತೆಯೇ ಅವನ ಹೃದಯ ಬಡಿತ ನಿಂತಂತಾಯಿತು. ಏಕೆಂದರೆ ಅದು ಅವನ ಸ್ನೇಹಿತನ ರವಿಯ ಧ್ವನಿ. ಆದರೆ ರವಿ 3 ತಿಂಗಳ ಹಿಂದೆ ಅಪಘಾತದಲ್ಲಿ ಸತ್ತಿದ್ದ. ಅರ್ಜುನ್ ಕೈ ನಡತೊಡಗಿತು. ಇದು ಯಾರು ಮಾತನಾಡುತ್ತಿದ್ದಾರೆ ಎಂದು ಭಯದಿಂದ ಕೇಳಿದ. ಆ ಧ್ವನಿ ಮತ್ತೆ ಹೇಳಿತು, ನಾನು ಇನ್ನೂ ಇಲ್ಲೇ ಇದ್ದೀನಿ ಅಷ್ಟೇ ಹೇಳಿ ಕರೆ ಕಟ್ಟಾಯಿತು. ಅರ್ಜುನ್ ಇಡೀ ರಾತ್ರಿ ನಿದ್ರೆ ಮಾಡಲಿಲ್ಲ. ಬೆಳಗ್ಗೆ ಎದ್ದು ಫೋನ್ ನೋಡಿದಾಗ ಆ ಕಾಲ್ ಬಗ್ಗೆ ಯಾವುದೇ ದಾಖಲೆ ಇರಲಿಲ್ಲ. ಯಾವ ನಂಬರ್ ಕೂಡ ಇಲ್ಲ. ಇದು ಕನಸ ಎಂದುಕೊಂಡು ಅವನು ದಿನವಿಡೀ ಅಸ್ವಸ್ಥನಾಗಿದ್ದ. ಆದರೆ ಅದೇ ರಾತ್ರಿ ಮತ್ತೆ 3:17 ಬೆಳಗಿನ ಜಾವ ಆಗುತ್ತಿದ್ದಂತೆಯೇ ಫೋನ್ ಮತ್ತೆ ರಿಂಗ್ ಆಯಿತು. ಈ ಬಾರಿ ಅವನು ತುಂಬ ಭಯದಿಂದಲೇ ಕರೆ ತೆಗೆದುಕೊಂಡ. ಅರ್ಜುನ್, ನೀನು ನನ್ನನ್ನು ಉಳಿಸಲಿಲ್ಲ ಯಾಕೆ ಎಂಬ ಧ್ವನಿ ಕೇಳಿಸಿತು. ಅರ್ಜುನ್ಗೆ ಹಠಾತ್ ಒಂದು ಘಟನೆ ನೆನಪಾಯಿತು. ರವಿ ಸಾಯೋದಕ್ಕೂ ಮುಂಚೆ ಅವನು ಸಹಾಯಕ್ಕಾಗಿ ಕರೆ ಮಾಡಿದ್ದ. ಪ್ಲೀಸ್ ಬಾ, ನನಗೆ ಸಹಾಯ ಬೇಕು ಎಂದು ಕೇಳಿದ್ದ. ಆದರೆ ಆಗ ಅರ್ಜುನ್ ತುಂಬ ಬ್ಯುಸಿಯಾಗಿದ್ದ. ಅವನು ಆ ಕರೆ ತೆಗೆದುಕೊಳ್ಳಲಿಲ್ಲ. ಅರ್ಜುನ್ಗೆ ಹಠಾತ್ ಒಂದು ಘಟನೆ ನೆನಪಾಯಿತು. ರವಿ ಸಾಯೋದಕ್ಕೂ ಮುಂಚೆ ಅವನು ಸಹಾಯಕ್ಕಾಗಿ ಕರೆ ಮಾಡಿದ್ದ. ಪ್ಲೀಸ್ ಬಾ, ನನಗೆ ಸಹಾಯ ಬೇಕು ಎಂದು ಕೇಳಿದ್ದ. ಆದರೆ ಆಗ ಅರ್ಜುನ್ ತುಂಬ ಬ್ಯುಸಿ ಆಗಿದ್ದ. ಅವನು ಆ ಕರೆ ತೆಗೆದುಕೊಳ್ಳಲಿಲ್ಲ. ಅದು ರವಿಯ ಕೊನೆಯ ಕರೆ ಆಗಿತ್ತು. ಇದನ್ನೆಲ್ಲ ನೆನಪಿಸಿಕೊಂಡು ಅರ್ಜುನ್ ಕಣ್ಣೀರಿಟ್ಟ. ರವಿ, ಕ್ಷಮಿಸು ಎಂದು ಹೇಳುತ್ತಿದ್ದಂತೆಯೇ ಆ ಧ್ವನಿ ಬದಲಾಗಿತು. ನಾನು ಕಾಯುತ್ತಿದ್ದೇನೆ ಎಂದು ಕೋಪದಿಂದ ಹೇಳಿತು. ಅಷ್ಟರಲ್ಲಿ ಅರ್ಜುನ್ ರೂಮಿನ ಲೈಟ್ಸ್ ಫ್ಲಿಕ್ಕರ್ಸ್ ಆಗತೊಡಗಿದವು. ಕಿಟಕಿ ಸ್ವಂತ ತೆರೆದಿತು ಮತ್ತು ತಂಪಾದ ಗಾಳಿ ಒಳಗೆ ಬಂತು. ಅವನು ಭಯದಿಂದ ನಿಂತು ನೋಡುತ್ತಿದ್ದಾಗ ಆಗ ಅವನ ಫೋನ್ ಸ್ವತಃ ಆನ್ ಆಗಿ ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಕಾಣಿತು, ಕಮ್ ವಿತ್ ಮೀ. ಅರ್ಜುನ್ ಬೆಚ್ಚಿಬಿದ್ದ. ಅಷ್ಟರಲ್ಲಿ ಬಾಗಿಲು ನಿಧಾನವಾಗಿ ತೆರೆದಿತ್ತು. ಕ್ರಿಕ್ ಎನ್ನುವ ಶಬ್ದದೊಂದಿಗೆ ಯಾರೋ ಒಳಗೆ ಬರುತ್ತಿರುವ ಪಾದಚಪ್ಪಲಿಗಳ ಶಬ್ದ ಕೇಳಿಸಿತು. ಠಕ್ ಠಕ್ ಅಂತ ಅವನು ಹಿಂತಿರುಗಿ ನೋಡಿದ. ಆದರೆ ಯಾರೂ ಕಾಣಿಸಲಿಲ್ಲ. ಆದರೆ ಅವನ ಹಿಂದೆ ಯಾರೋ ನಿಂತಿದ್ದರಂತೆ ಭಾವಿಸಾಯಿತು. ಒಂದು ಚಳಿ ಧ್ವನಿ ಮತ್ತೆ ಕೇಳಿಸಿತು, ಅರ್ಜುನ್
ಆ ರಾತ್ರಿ ನಂತರ ಅರ್ಜುನ್ ಯಾರಿಗೂ ಕಾಣಿಸಲಿಲ್ಲ. ಅವನ ಫ್ಲಾಟ್ ಖಾಲಿಯಾಗಿ ಕಂಡುಬಂತು. ಹಾಸಿಗೆಯ ಮೇಲೆ ಅವನ ಫೋನ್ ಮಾತ್ರ ಇತ್ತು. ಆದರೆ ವಿಚಿತ್ರವಾದ ವಿಷಯ ಏನೆಂದರೆ, ಪ್ರತಿದಿನ ರಾತ್ರಿ ಸರಿಯಾಗಿ 3:17 ಬೆಳಗಿನ ಜಾವ ಆಗುತ್ತಿದ್ದಂತೆಯೇ ಆ ಫೋನ್ ಮತ್ತೆ ರಿಂಗ್ ಆಗುತ್ತಿತ್ತು. ಅನ್ನೋನ್ ನಂಬರ್. ಈಗ ಪ್ರಶ್ನೆ ಏನೆಂದರೆ, ನಿಮಗೆ 3:17 ಬೆಳಗಿನ ಜಾವ ಕರೆ ಬಂದರೆ ನೀವು ಅದನ್ನು ತೆಗೆದುಕೊಳ್ತೀರಾ ಅಥವಾ ಇಲ್ಲ? ಈ ಕತೆ ನಿಮಗೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಜೀವನದಲ್ಲಿ ಇಂಥ ಯಾವುದೇ ವಿಚಿತ್ರ ಅಥವಾ ಭಯಾನಕ ಅನುಭವ ಇದ್ದರೆ ಅದನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಸ್ಟೋರಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನೇ ನಾನು ಹೇಳುತ್ತೇನೆ. ಇನ್ನಷ್ಟು ಮಿಸ್ಟೀರಿಯಸ್ ಕತೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ.